ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಸಿ ಎಂ ಮಾಡಿರೋ ಒಂದು ಮಾತು, ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆಯಲ್ಲ, ಅದಕ್ಕೆ ಮೂಲ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿದಂಥ ಒಂದು ಮಾತು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು ನೋಡಿ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಾಯ್ಡ್ ಮಾಡಬೇಕು ಅನ್ನೋದೇ ಇದ್ದರೆ ಅವ್ರಿಗೇನು ಭಾಳ ಕಷ್ಟ ಇರಲಿಲ್ಲ. ಅವ್ರು ಕೇಳಿದಾಗೆಲ್ಲ ಟೈಮ್ ಕೊಡಬೇಕು ಅಂತ ಏನಿಲ್ಲ. ಅದು ಎರಡೆರಡು ಮೀಟಿಂಗ್ ಆಯ್ತು ಈಗಾಗಲೇ. ಇಲ್ಲಪ್ಪ ನಾ ಬ್ಯುಸಿ ಇದ್ದೀನಿ ಅಂತ ಒಂದು ಮೆಸೇಜ್ ಕಳಿಸ್ಬಿಟ್ಟಿದ್ರೆ ಮುಗ್ದೋಗಿರೋದು, ಭೇಟಿನೇ ಆಗ್ತಾ ಇರಲಿಲ್ಲ. ಭೇಟಿ ಆದಮೇಲೆ ಮತ್ತೊಂದು ಸೆಕೆಂಡ್ ಸತೀಶ್ ಜಾರಕಿಹೊಳಿ ಅವರು ನಾವು ಸಿದ್ದರಾಮಯ್ಯವ್ರನ್ನ ಬೆಂಬಲಿಸ್ತಾ ಬಂದಿದ್ದೀವಿ, ಹಿಂದೆಯೂ ಅವ್ರ ಜೊತೆ ಇದ್ವಿ, ಈಗಲೂ ಅವ್ರ ಜೊತೆ ಇದ್ದೀವಿ, ಮುಂದೆಯೂ ಅವ್ರ ಜೊತೆ ಇದ್ದೀವಿ ಅಂತಲಿ ಸ್ಪಷ್ಟನೆ ಕೊಡೋದು ಬೇರೆ, ಆಮೇಲೆ ಒಂದು ಸೆಕೆಂಡ್ ಮತ್ತೊಂದು ಮೀಟಿಂಗ್ ಮಾಡೋದು ಬೇರೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂದರೆ ಸತೀಶ್ ಜಾರಕಿಹೊಳಿ ಸುಮ್ಮನೆ ಎಂಟರ್ಟೈನ್ ಮಾಡ್ತಾ ಇಲ್ಲ, ಅದ್ರ ಹಿಂದೆ ಒಂದು ಉದ್ದೇಶ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದೇನು, ಅವ್ರಿಗೆ ತಾನು ಮುಖ್ಯಮಂತ್ರಿ ಆಗ್ಬೇಕಷ್ಟೇ. ಅದಕ್ಕೋಸ್ಕರ ಅವರು ಬರೀ ಸತೀಶ್ ಜಾರಕಿಹೊಳಿ ಅಷ್ಟೇ ಅಲ್ಲ, ಬಾಲಚಂದ್ರ ಜಾರಕಿಹೊಳಿ ಹತ್ರನೂ ಹೋಗ್ತಾರೆ, ಅಗತ್ಯವಿದ್ದರೆ ಅಂಥ ಪರಿಸ್ಥಿತಿ ಬಂದರೆ ರಮೇಶ್ ಜಾರಕಿಹೊಳಿ ಹತ್ರನೂ ಮಾತಾಡ್ತಾರೆ. ಅವರು ಎಲ್ಲದಕ್ಕೂ ರೆಡಿ ಡಿ ಕೆ ಶಿವಕುಮಾರ್. ಆದರೆ ಇದೆಲ್ಲದರ ಮೂಲ ಏನು ಅಂದರೆ ಸಿ ಎಂ ಮಾಡಿರೋ ಒಂದು ಮಾತು ಅಂತ ಹೇಳಿದೆ, ಒಂದು ರೀತಿ ಸಿ ಎಂ ಪರ್ಮಿಷನ್, ಡಿ ಕೆದು ಫೈನಲ್ ಡಿಸಿಷನ್. ಏನು? ಸಾಹುಕಾರ್ ಆಪರೇಷನ್. ಏನಿದು ಒಟ್ಟೊಟ್ಟಾಗಿದೆ ಅನಿಸುತ್ತಲ್ವಾ? ಹೇಳ್ತೀನಿ, ಅದನ್ನು ಹೇಳೋಕ್ಕೆ ಬಂದಿದ್ದೀನಿ ನಾನು. ನೋಡಿ, ಸಿ ಎಂ ಪರ್ಮಿಷನ್ ಕೊಟ್ಟಿರೋದು ಯಾವುದಕ್ಕೆ, ಡಿ ಕೆ ಶಿವಕುಮಾರ್ ಅವ್ರ ಫೈನಲ್ ಡಿಸಿಷನ್ ಏನು, ಸಾಹುಕಾರ್ ಆಪರೇಷನ್ ಅಂದರೆ ಏನು, ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಿರಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಇನ್ನೂ ಹಲವು, ಈಗ ಫಸ್ಟ್ ಸರ್ಕಲ್ ಏನಿದೆ ಸಿದ್ದರಾಮಯ್ಯನವರ ಫಸ್ಟ್ ಸರ್ಕಲ್, ಅವರೆಲ್ಲ ಕೂತು ಸಭೆಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಒಂದು ವೇಳೆ ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಅನ್ನುವಂಥ ತೀರ್ಮಾನವನ್ನೇ ತೆಗೆದುಕೊಂಡಿದ್ದಾದರೆ ಆಗ ಏನು ಮಾಡಬೇಕು ನಾವು ಅನ್ನೋ ವಿಚಾರ ಬಂದಿದೆ. ಸೊ ಆಗ ಸಿದ್ದರಾಮಯ್ಯನವರು ಆಡಿರುವಂಥ ಒಂದು ಮಾತೇ ಈಗ ನಡೀತಿರುವಂಥ ಡೆವಲಪ್ಮೆಂಟ್ಗಳಿಗೆ ಕಾರಣ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮೆಸೇಜ್ ಬಂದಿದೆ. ಏನು ನೋಡಿ, ಸಿದ್ದರಾಮಯ್ಯನವರು ಹೇಗಿದ್ರು ಕೂಡ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಲಿಕ್ಕೆ ಒಪ್ಪೇ ಹೋಗ್ತಾರೆ. ಹೈಕಮಾಂಡ್ ಹೇಳಿದ್ರೆ, ರಾಹುಲ್ ಗಾಂಧಿ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಇಲ್ಲ ಅಂತ ತಲೆ ಆಡಿಸಲ್ಲ. ಆದರೆ ಅವರ ಬೆಂಬಲಿಗರು ಒಪ್ಪಲಿಕ್ಕಿಲ್ಲ. ಅವರ ಜೊತೆ ಇರುವಂತಹ ಅವರ ಕಟ್ಟರ್ ಬೆಂಬಲಿಗರು, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ನೀವು ಕನ್ವಿನ್ಸ್ ಮಾಡಬೇಕು, ಅವ್ರನ್ನ ವಿಶ್ವಾಸ ಕೊಡಿಬೇಕು. ಅದು ಹೆಂಗೆ ಪಡಿತೀರ ನೋಡಿ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಸುಮ್ಮನೆ ಹೋಗಿ ನನಗೆ ಬೆಂಬಲ ಕೊಡಿ ಅಂದರೆ ಸತೀಶ್ ಜಾರಕಿಹೊಳಿ ಯಾಕೆ ಕೊಡ್ತಾರೆ? ನೋಡಿ, ಇವರೆಲ್ಲ ನಿಮಗೆ ಗೊತ್ತಿರಲಿ, ರಾಜಕಾರಣಿಗಳಿಗಿಂತ ಹೆಚ್ಚು ಬಿಸ್ನೆಸ್ ಮನ್. ಮೂಲತಃ ಅವರೆಲ್ಲ ವ್ಯಾಪಾರಿಗಳು. ರಾಜಕಾರಣ ಲಾಭಕ್ಕಾಗಿ ರಾಜಕಾರಣ. ಈ ಲಾಭದ ಉದ್ದೇಶ ಇರುವಾಗ ಸಹಜವಾಗಿ ಲೆಕ್ಕ ಹಾಕ್ತಾರೆ. ಸರಿಯಪ್ಪ, ನಾಳೆ ಹೈಕಮಾಂಡ್ ಡಿಸಿಷನ್ನೇ ಮಾಡಿಬಿಟ್ರೆ ನಾವು ಸುಮ್ಮನೆ ಡಿ ಕೆ ಶಿವಕುಮಾರ್ನ ಒಪ್ಕೊಳ್ಳೋ ಬದಲು ನಮಗೆ ಏನು ಲಾಭ ಸಿಗಬೇಕು ಅದನ್ನು ಪಡ್ಕೊಂಡು ಒಪ್ಕೊಳ್ಳೋಣ ಅಂತ ಅನಿವಾರ್ಯ ಪರಿಸ್ಥಿತಿ ಬಂದರೆ ಅನ್ನೋ ಲೆಕ್ಕಾಚಾರ ಕೂಡ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಹತ್ರ ಹೋಗ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದಕ್ಕೂ ಮೂಲ ಸಿ ಎಂ ಹೇಳಿದಂಥ ಒಂದು ಹೇಳಿಕೆ, ಅವ್ರು ಕೊಟ್ಟಂಥ ಒಂದು ಮಾತು, ಅಥವಾ ನಾನು ಹೇಳಿದಲ್ಲ ಒಂದು ರೀತಿ ಪರ್ಮಿಷನ್, ಅದು ಹಿನ್ನೆಲೆಯಲ್ಲಿದೆ. ಅದೇನಂತ ನಾನು ಹೇಳ್ತೀನಿ. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರು ಎರಡೆರಡು ಸಭೆ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಜೊತೆ. ಡಿ ಕೆ ಶಿವಕುಮಾರ್ ಹೇಳ್ತಿರೋದೇನೆಂದರೆ, ನೋಡಿ, ಒಂದು ವೇಳೆ ಹೈಕಮಾಂಡ್ ನನ್ನ ಮುಖ್ಯಮಂತ್ರಿನಲ್ಲಿ ಘೋಷಣೆ ಮಾಡಿದ್ದೇ ಆದರೆ ಆಗ ನನಗೆ ಬೆಂಬಲವನ್ನು ಕೊಡಿ, ಅದಕ್ಕೆ ಬದಲಾಗಿ ನಿಮಗೇನಾಗಬೇಕು, ನೀವು ಉಪಮುಖ್ಯಮಂತ್ರಿ ಆಗ್ತೀರಾ ಆಗಿ, ಅಥವಾ KPCC ಅಧ್ಯಕ್ಷರಾಗ್ತೀರಾ ಆಗಿ, ನಿಮ್ಮ ಬೆಂಬಲಿಗರು ಯಾರು ಸಚಿವರಾಗಿರಬೇಕು ಮಾಡ್ಕೊಳ್ಳಿ, ನಂದು ಯಾವುದೇ ಅಭ್ಯಂತರ ಇಲ್ಲ, ಮತ್ತು ಯಾವುದೇ ಕಾರಣಕ್ಕೂ ನಾನು ವಿಶ್ವಾಸದ್ರೋಹ ಮಾಡಲ್ಲ, ಈ ರೀತಿಯ ಮಾತುಗಳನ್ನ ಆಡ್ತಿದ್ದಾರೆ. ಹಾಗಾದರೂ ಅವ್ರನ್ನ ವಿಶ್ವಾಸಕ್ಕೆ ಪಡೆಯಬೇಕು, ಆ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಸರಿ, ನಾಳೆ ಹೈಕಮಾಂಡ್ ಒಂದು ವೇಳೆ ಅನೌನ್ಸ್ ಮಾಡೋದೇ ಆದರೆ ಆಗ ನಾನು ಸುಮ್ಮನೆ ಒಪ್ಕೊಳ್ಳೋ ಬದಲು KPCC ಅಧ್ಯಕ್ಷ ಪಟ್ಟ, ಉಪಮುಖ್ಯಮಂತ್ರಿ ಪಟ್ಟ, ತನ್ನ ಬೆಂಬಲಿಗರಿಗೆ ಸಚಿವ ಸ್ಥಾನ, ತನಗೆ ಪ್ರಮುಖವಾದ ಖಾತೆ ಮತ್ತು ಜಿಲ್ಲೆಯ ಮೇಲೆ ಹಿಡಿತ, ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ, ಇವೆಲ್ಲವೂ ಕೂಡ ಪಡ್ಕೊಂಡೇ ಒಪ್ಕೊಳ್ಳೋಣ ಅಂತ ಪರಿಸ್ಥಿತಿ ಬಂದರೆ ಹೈಕಮಾಂಡ್ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಈಗ ಈ ಮಾತುಕತೆ ನಡೀತಾ ಇರುವಂಥದ್ದು. ನೋಡಿ, ಒಂದು ವೇಳೆ ಸಿದ್ದರಾಮಯ್ಯನವರೇನಾದರೂ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಲಿಕ್ಕೆ ಬಿಡಬಾರ್ದು ಅಂಥೇಳಿ ಅದು ಹೈಕಮಾಂಡ್ ಹೇಳಿದ್ರೂ ಬಿಡಬಾರ್ದು ಅನ್ನೋ ಲೆವೆಲಿಗೆ ಡಿಸಿಷನ್ ತಗೊಂಡ್ಬಿಟ್ಟಿದ್ದರೆ ಸಿನಾರಿಯೋ ಬೇರೆಯೇ ಇರ್ತಾಯಿತ್ತು. ಈಗ ನೀವು ನೋಡ್ತಿರೋ ಥರ ಇರ್ತಿರಲಿಲ್ಲ, ಯಾವ ಮೀಟಿಂಗು ಆಗ್ತಾ ಇರಲಿಲ್ಲ ಇರಿ. ಆದರೆ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದು ಬಹಳ ಮುಖ್ಯ. ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆ, ಮೊದಲ ಸಾಲಿನ ಆಪ್ತರ ಜೊತೆ ಮಾತನಾಡುವಾಗ ಆಪ್ತೆಲ್ಲ ಕೇಳಿದರೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡೋದು ಅಂತಲಿ ಹೈಕಮಾಂಡ್ ಡಿಸಿಷನ್ ತಗೊಂಡ್ಬಿಟ್ರೆ ಏನು ಮಾಡ್ತೀರಿ ಅಂತ ಸಂದರ್ಭದಲ್ಲಿ. ಈಗ ನೀವೇನು ಕುರ್ಚಿಗೆ ಅಂಟ್ಕೊಂಡಿಲ್ಲ ಅಂತ ಹೇಳ್ತಿದ್ದೀರಿ, ಆದರೆ ನೀವೇನೋ ಕುರ್ಚಿಯಿಂದ ಎಳೆಯಬಹುದು, ಮುಂದೆ ಯಾರು ಆ ಕುರ್ಚಿಗೆ ಬರಬೇಕು ಅನ್ನೋ ವಿಚಾರ ಇದೆಯಲ್ಲ, ಹೈಕಮಾಂಡ್ ಡಿಸಿಷನ್ ತೆಗೆದುಕೊಂಡೇ ಬಿಡ್ತು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ. ಆಗ ಏನು ಮಾಡ್ತೀರಿ ಅಂತ ಕೇಳಿದಾಗ ಸಿದ್ದರಾಮಯ್ಯನವರು ಹೇಳಿದ್ದು, ಒಂದು ವೇಳೆ ಹೈಕಮಾಂಡ್ ಏನಾದರೂ ಸ್ವತಃ ರಾಹುಲ್ ಗಾಂಧಿ
ತೀರ್ಮಾನ ಮಾಡಿದ್ದೇ ಆದರೆ ಅವರು ಅಂತಿಮ ತೀರ್ಮಾನ ಅಂತ ಕೈಗೊಂಡಂಥ ಅದರಲ್ಲೂ ನನ್ನನ್ನು ಕನ್ವಿನ್ಸ್ ಮಾಡಿ ಈ ರೀತಿ ಮಾಡ್ತೀವಿ, ನೀವು ಒಪ್ಪಿಗೆ ಕೊಡಬೇಕು ಅಂತೇಳಿ ಕನ್ವಿನ್ಸ್ ಮಾಡಿ ಡಿಸಿಷನ್ ಮಾಡಿದ್ದೆ ಆದರೆ ನಾನು ರಾಹುಲ್ ಗಾಂಧಿಯ ವಿರುದ್ಧ ಹೋಗಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯವರು ಹೇಳಿದ್ದಾರೆ. ಹಾಗಾದರೆ ನಾವೇನು ಮಾಡಬೇಕು ಅಂತ ಕೇಳಿದ್ದಾರೆ. ಆಗ ಸತೀಶ್ ಜಾರಕಿಹೊಳಿ ಅವರು, ಎಚ್ ಸಿ ಮಹದೇವಪ್ಪನವರು, ಡಾಕ್ಟರ್ ಜಿ ಪರಮೇಶ್ವರಲ್ಲ. ನೀವು ನಿಮ್ಮ ತೀರ್ಮಾನ ಮಾಡಲಿಕ್ಕೆ ನನ್ನ ಯಾವ ಅಭ್ಯಂತರವೂ ಇಲ್ಲ. ನೀವು ಒಪ್ಪೋದಿಲ್ಲ ಡಿ ಕೆ ಶಿವಕುಮಾರ್ ಅಂದರೆ ನೀವು ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸ್ವತಂತ್ರರು. ನಾನು ನಿಮ್ಮ ವಿರುದ್ಧ ಬರೋದಿಲ್ಲ. ಇಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಆಗಕೂಡ್ದು ಅನ್ನುವಂಥ ನಿಮ್ಮ ಅಭಿಪ್ರಾಯ ಇದ್ದದ್ದೇ ಆದರೆ ನೀವು ಯಾವುದೇ ತೀರ್ಮಾನವನ್ನು ಮಾಡಿ ನಿಮಗೆ ನಾನು ಅಡ್ಡಿ ಅಂತೂ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಕ್ರಿಸ್ಟಲ್ ಕ್ಲಿಯರ್. ಸಿದ್ದರಾಮಯ್ಯನವರು ನೇರವಾಗಿ ರಾಹುಲ್ ಗಾಂಧಿಯ ತೀರ್ಮಾನವನ್ನು ವಿರೋಧಿಸಲ್ಲ. ಹಾಗಂತೇಳಿ ಇವರೇ ಮುಂದಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿನೂ ಮಾಡಲ್ಲ. ಈಗ ಇವ್ರ ಮುಂದೆ ಉಳಿದಂಥ ಆಯ್ಕೆ ಏನು? ಹೈಕಮಾಂಡ್ ನಾಳೆ ತೀರ್ಮಾನ ಮಾಡಿದ್ದೇ ಆದರೆ ಸಿದ್ದರಾಮಯ್ಯನವರೇ ಒಪ್ಕೋತಾರೆ ಅಂದರೆ ನಾವ್ಯಾಕೆ ಅದನ್ನು ವಿರೋಧ ಮಾಡಿ ನಾವು ಮಾತ್ರ ವಿರೋಧ ಕಟ್ಕೋಬೇಕು? ನಾವು ಮಾತ್ರ ವಿರೋಧ ಮಾಡೋದ್ರಿಂದ ತಡೀಲಿಕ್ಕೆ ಸಾಧ್ಯವಾ? ಈಗಿರೋ ನಂಬರು 140+ MLAs ಇರುವಾಗ ಸುಮ್ಮನೆ ನಾವು ಯಾಕೆ ಕಾರ್ನರ್ ಆಗಬೇಕು ಅನ್ನುವ ಆಲೋಚನೆ ಮಾಡಿಯೇ ಸರಿ ಅದೇನಾಗುತ್ತೋ ಆಗಲಿ, ಮಾತುಕತೆ ಆಡೋಣ, ಅದರಲ್ಲಿ ತಪ್ಪೇನಿದೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತು ನಿಮಗೆ ಗೊತ್ತಿರಲಿ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ನಡುವೆಯೂ ಒಮ್ಮೆ ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಭೇಟಿಯಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಂದು ವೇಳೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಅಂತಲಿ ಘೋಷಣೆ ಮಾಡಿದ್ದೆ ಆದರೆ ಆಗ ಸತೀಶ್ ಜಾರಕಿಹೊಳಿ ಅವರ ಯಾವ್ಯಾವ ಡಿಮ್ಯಾಂಡ್ಗಳನ್ನ ಪೂರೈಸಬೇಕು ಅನ್ನೋದು ಅಲ್ಲಿ ತೀರ್ಮಾನ ಆಗುತ್ತೆ. ಒಂದು ಅಂತಿಮ ಮುದ್ರೆ ಬೆಳಗಾವಿಯಲ್ಲೇ ಬೀಳುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದಿದೆ. ಡಿ ಕೆ ಶಿವಕುಮಾರ್ ಆ ರೀತಿ ಈಗ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನನ್ನು ಅನೌನ್ಸ್ ಮಾಡಿದ್ದೇ ಆದರೆ ನಿಮ್ಮ ಬೇಡಿಕೆಗಳೆಲ್ಲವೂ ಕೂಡ ಈಡೇರುತ್ತೆ, ನನ್ನ ವಿರುದ್ಧ ಹೋಗಬೇಡಿ ಅಷ್ಟೇ. ಇದನ್ನು ಪ್ರತಿಯೊಬ್ಬರ ಬಳಿಯೂ ಹೇಳ್ತಾ ಇದ್ದಾರೆ ಅವರು. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಬಳಿ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಬಳಿ ಹೇಳ್ತಾ ಇದ್ದಾರೆ, ಎಚ್ ಸಿ ಮಹದೇವಪ್ಪನವ್ರ ಹತ್ರ ಹೇಳ್ತಿದ್ದಾರೆ, ಎಂ ಬಿ ಪಾಟೀಲ್ ಅವ್ರನ್ನ ಈಗಾಗಲೇ ವಿಶ್ವಾಸ ಪಡೆದಿದ್ದಾರೆ. ಇದೊಂದು ಬಾರಿ ನನಗೆ ಅವಕಾಶ ಕೊಡಿ. ಮತ್ತು ಅವ್ರು ಹೇಳ್ತಿರೋದು ಇನ್ನೇನು 2 ವರ್ಷ ಇದೆ, ನೋಡ್ತಾ ಎಲೆಕ್ಷನ್ ಬರುತ್ತೆ, ಮತ್ತೆ ಅಧಿಕಾರಕ್ಕೆ ನಾನೇ ತರ್ತೀನಿ, ನೀವು ಯಾರು ಬೇಕಾದರೂ ಸಿ ಎಂ ಆಗಿ, ಆಗ ನಾನು ಕ್ಲೈಮ್ ಮಾಡೋದಿಲ್ಲ. ಈ ರೀತಿಯ ಮಾತುಗಳನ್ನೆಲ್ಲ ಹೇಳ್ತಿದ್ದಾರೆ. 28ಕ್ಕೆ ಏನಾಗುತ್ತೋ ದೂರದ ಮಾತು, ಯಾರಿಗೂ ಗೊತ್ತು. ಬಟ್ ಆ ರೀತಿಯ ಪಾಲಿಶ್ಡ್ ಮೆಥಡ್ನ ಡಿ ಕೆ ಶಿವಕುಮಾರ್ ತಮ್ಮ ತಂತ್ರಗಾರಿಕೆಯ ಭಾಗವಾಗಿ ಬಳಸ್ತಾ ಇದ್ದಾರೆ ಹಾಗೂ ಅದು ಅವರಿಗೆ ರಿಸಲ್ಟ್ನ ಕೂಡ ಕೊಡ್ತಾ ಇದೆ. ಅದೇ ಕಾರಣಕ್ಕಾಗಿ ಮಾತುಕತೆಗಳು ಸಾಧ್ಯವಾಗ್ತಾ ಇದೆ ಅನ್ನುವಂಥದ್ದು. ಬಹುಶಃ ಡಿ ಕೆ ಶಿವಕುಮಾರ್ ಅವರ ಈ ತಂತ್ರಗಾರಿಕೆ ವೈಯಕ್ತಿಕವಾಗಿ ಒಬ್ಬೊಬ್ಬ ನಾಯಕರನ್ನು ವಿಶ್ವಾಸಕ್ಕೆ ಪಡೆದು ಮುಂದುವರೆದು ಆನಂತರ ಹೈಕಮಾಂಡ್ನ ಕನ್ವಿನ್ಸ್ ಮಾಡಿ ನಾನು ಇಂತಿಂಥವ್ರ ಜೊತೆ ಮಾತನಾಡಿದ್ದೇನೆ, ಇವರೆಲ್ಲರೂ ಕೂಡ ನನ್ನ ಈ ಮಾತಿಗೆ ಒಪ್ಪಿದ್ದಾರೆ, ಹೈಕಮಾಂಡ್ ಘೋಷಣೆ ಮಾಡಿದ್ದೇ ಆದರೆ ಆಗ ಇವ್ರು ಯಾರೂ ನನ್ನ ವಿರುದ್ಧ ಹೋಗೋದಿಲ್ಲ ಅನ್ನೋದನ್ನು ಕನ್ವಿನ್ಸ್ ಮಾಡುವಲ್ಲಿ ಸಕ್ಸೀಡ್ ಆದದ್ದೇ ಆದರೆ ಈಗಲೇ ಅಲ್ಲ, ಡಿಸೆಂಬರ್, ಜನವರಿ, ಫೆಬ್ರವರಿ ನಂತರ, ಫೆಬ್ರವರಿ ಕೊನೆಗೆ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವ ಒಂದು ಲೆಕ್ಕಾಚಾರ ಇಟ್ಕೊಂಡು ಹೊರಟಿದ್ದಾರೆ. ಯು ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಹೋಗ್ತಾ ಏನೇನಾಗುತ್ತೋ, ಯಾವ್ಯಾವ ತಿರುವು ಕೊಡುತ್ತೋ ಹೇಳೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಈ ತಂತ್ರಗಾರಿಕೆ ವರ್ಕ್ ಆಗ್ಬೋದಾ? ಅವರು ಮುಖ್ಯಮಂತ್ರಿ ಆಗುವ ಹಾದಿಯಲ್ಲಿ ಏನೆಲ್ಲ ಈಗ ಪ್ಲಾನ್ನ ಬಳಸ್ತಾ ಇದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ, ಇದರ ಭಾಗವಾಗಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ಬೋದಾ? ಅಥವಾ ಮೇಲ್ನೋಟಕ್ಕೆಲ್ಲ ಮಾತಾಡ್ತಾರೆ, ಆದರೆ ಒಳಗೊಳಗೆ ರಾಜಕಾರಣದಲ್ಲಿ ಒಳ ಇಟ್ಕೊಡೋದು ಇದ್ದೇ ಇರುತ್ತಲ್ಲ, ಆ ರೀತಿಯ ಒಳ ಇಟ್ಕೊಡ್ತಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿಕ್ಕೆ ಬಿಡೋದಿಲ್ಲ ಅಂತೀರಾ? ಏನಾಗ್ಬೋದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.